ವಿದ್ಯಾರ್ಥಿಗಳು ಈಗ ದಶಮಾಂಶ ಬಂದಾವ. ದಶಮಾಂಶವನ್ನ ಅಂದಾಜು ಬೆಲೆ ಹೆಂಗ್ ಮಾಡಬೇಕು ಅನ್ನೋದು ನೀವು ತಿಳ್ಕೊಬೇಕಾಗ್ತದ. ಅರೌಂಡ್ ಈಚ್ ಆಫ್ ದ ಫಾಲೋಯಿಂಗ್ ಟು ದ ನಿಯರೆಸ್ಟ್ ಹೋಲ್ ನಂಬರ್ ಅಂದ್ರೆ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿರಿ. ಏನು ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿರಿ. ಇಂಗ್ಲಿಷ್ ಮೀಡಿಯಂಗೂ ಹೆಲ್ಪ್ ಆಗ್ತದ. ಇಲ್ಲಿ ನೋಡ್ರಿ 7.9 7.9 ಅಂತ ಅನ್ಬೋದು. ಆಮೇಲೆ 7.9 ಅನ್ಬೋದು. 7 ಪೂರ್ಣಾಂಕ, ಇದು ಪೂರ್ಣಾಂಕ, ಇದು ದಶಮಾಂಶ. 7.9 7.9 ಇದನ್ನ 7.9 ಅಂತ ಕರಿಬೇಕು. ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ರಿ ಅಂತಾರ ಅವರು. ಇದು ಪೂರ್ಣ ಸಂಖ್ಯೆ, ಇದು ದಶಮಾಂಶ ಭಾಗ. ಇದಕ್ಕ ದಶಾಂಶ ಅಂತಾರ. ಇದು ಒಂದು ಸ್ಥಾನಕ್ಕೆ ದಶಾಂಶ. ಹತ್ತಾಂಶ ಅಂತಾರ. ಒಂದನೇ ಸ್ಥಾನಕ್ಕೆ ದಶಮಾಂಶ ಮಾಡಿ. ಬಹಳ ಕನ್ನಡದಲ್ಲಿ ಅರ್ಥಗಳು ಬಾಳವ. ಒಂದು ಸ್ಥಾನಕ್ಕೆ ದಶಮಾಂಶ ಮಾಡಿ ಅಂದಾಜು ಬೆಲೆ ಮಾಡಿ, 2 ದಶಮಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ, 100ರ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದ್ರೂ ಒಂದೇ. ಹತ್ತಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದ್ರೂ ಒಂದೇ. 1 ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿ ಅಂದ್ರೂ ಒಂದೇ. ಈ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಈ ಬಿಂದುದ ಮುಂದೆ, ಇದು ಪೂರ್ಣ ಸಂಖ್ಯೆ ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದಾಗ್ಯದ ಅಂದ್ರೆ 7ರಾಗ 1 ಕೂಡಿಸಿದ್ರೆ ಏನಾಗ್ತದ? 8 ಆಗ್ತದ. 7 1 8. ಇದು ಪೂರ್ಣ ಸಂಖ್ಯೆ ಏನು? 8 ಆಗ್ತದೆ. ಅದಕ್ಕೆ ಬಿಂದು 0 ಮಾಡೋ ಅವಶ್ಯಕತೆ ಇಲ್ಲ. 3.6 ಇದು ಪೂರ್ಣ ಸಂಖ್ಯೆ ಏನಾಗ್ತದ? ಪೂರ್ಣ ಸಂಖ್ಯೆ 3 ಮುಂದಿನ ಸಂಖ್ಯೆ 4ಕ್ಕಿಂತಲೂ ದೊಡ್ಡದಾಗ್ಯದ ಅಂದ್ರೆ 3ರಾಗ 1 ಕೂಡಿಸಿ ಬಿಡ್ರಿ, ಏನಾಗ್ತದ? 4 ಆತು. ಅದು ಪೂರ್ಣ ಸಂಖ್ಯೆ ಬರೋಬ್ಬರಿ ಎಷ್ಟು? 4. ಮುಂದಿನ ಪ್ರಯತ್ನ ಮಾಡ್ರಿ, ನೋಡ್ರಿ. ವಿಡಿಯೋ ಮ್ಯೂಟ್ ಮಾಡ್ರಿ. ನಾ ಹೆಂಗೆ ತಿಳಿಸಿ ನಂಗೆ ಸರಿಯಾಗಿ ನೋಡ್ರಿ. ಒಂದಂಕಿ ಕೂಡಿಸ್ಬೇಕಾಗ್ತದ, ಹುಷಾರ್ಲೆ ಮಾಡಬೇಕು. ನಿಮ್ಗೆಲ್ಲ ದಶಮಾಂಶ ಸ್ಥಾನಗಳ ಅಂದಾಜು ಬೆಲೆ ಗೊತ್ತಾಗ್ಲಿಕ್ಕತ್ತಾವ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೀವು ಮಾಡ್ಯಾರಿ ಅಂತ ತಿಳ್ಕೊಂಡನು. ಪೂರ್ಣ ಸಂಖ್ಯೆ 4 ಅದ. ಇದು ಅಂದಾಜು ಬೆಲೆ 5 ಆಗ್ಬೇಕಾದ್ರೆ ಇದು ಮುಂದೆ ಏನಾಗ್ಯದ? 5ಕ್ಕಿಂತಲೂ ಚಿಕ್ಕ ಅಂಕಿ ಆಗ್ಯದ. ಇದು 4 ಇಟ್ಟು ಬಿಡ್ರಿ. ಇದ್ರಾಗ 1 ಕೂಡಿಸಬಾರ್ದು. ಮುಂದಿನ ಸ್ಥಾನ ಬಿಂದು 0 ಮಾಡಬೇಕು. ಉತ್ತರದಾಗ ಮಾತ್ರ ದಶಮಾಂಶ ತೆಗೆದು ಬಿಡ್ರಿ, ಬರೋಬ್ಬರಿ 4 ಅಂತ ಇಟ್ಟು ಬಿಡ್ರಿ. ಮುಂದಿನ ಸ್ಥಾನ ಬಿಂದು ಮಾಡೋ ಅವಶ್ಯಕತೆ ಇಲ್ಲ. ದಶಮಾಂಶದಾಗ ಬೆಲೆ ಇಲ್ಲ ಅದಕ್ಕೆ. ಈಗ ನೋಡಿ, ಪೂರ್ಣ ಸಂಖ್ಯೆ 10 ಅದ. ಇದು 4ಕ್ಕಿಂತಲೂ 5ಕ್ಕಿಂತಲೂ ಚಿಕ್ಕದದ ಅಂದ್ರೆ ಇದನ್ನು ಪೂರ್ಣ ಸಂಖ್ಯೆ 10 ಅಂತ ಇಟ್ಟು ಬಿಡ್ರಿ. ನೋಡಿ. ಆಮೇಲೆ 25.5 ಅದ. ಪೂರ್ಣ ಸಂಖ್ಯೆದಾಗ 25 ಅದ ಅಂದ್ರೆ ಇಲ್ಲಿ ಏನಾಗ 4ಕ್ಕಿಂತಲೂ ದೊಡ್ಡದಾಗ್ಯದಪ್ಪ ಅಂದ್ರೆ ಈ 25ರಾಗ 1 ಕೂಡಿಸಿದ್ರೆ ಏನಾಗ್ತದ? 25 + 1 ಕೂಡಿಸ್ರಿ. ಯಾಕಂದ್ರೆ 5 ಅದ ಮುಂದೆ. ಇದು 26 ಅಂದಾಜು ಬೆಲೆ ಆತು. 32.4 ಅದ. ಇಲ್ಲೇ ದಶಮಾಂಶ ಸ್ಥಾನ 32.4. ದಶಾಂಶ 1 ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡುವಾಗ 32 ಆಗ್ತದೆ. ಯಾಕೆ? 5ಕ್ಕಿಂತಲೂ ಚಿಕ್ಕದಾದ ಮುಂದಿನ ಅಂಕಿ. ಇದಕ್ಕೆ ನೀವು 32 ಅಂತ ಉತ್ತರ ಹಾಕ್ರಿ. ಚೆಕ್ ಮಾಡ್ಕೊರಿ. ಇದು ನೋಡಿ, 43.5 ಇಲ್ಲಿ ಏನಾಗಿದೆ? 4ಕ್ಕಿಂತಲೂ ದೊಡ್ಡದಾತು ಅಂದ್ರೆ 43ರಾಗ 1 ಕೂಡಿಸ್ರಿ, 44 ಹಚ್ಚ್ರಿ. ಇಲ್ಲಿ ನೋಡಿ, ಈ ಕೆಳಗಿನ ಸಂಖ್ಯೆಗಳ ಅಂದಾಜು ಬೆಲೆಯ ಸಂಖ್ಯೆಗಳನ್ನು ಬರೆಯಿರಿ ಅಂತಂದಾರ ಅವರು. ಅದನ್ನ ಹೆಂಗೆ ಬರಿಬೇಕು ಅನ್ನೋದು ಒಂದನ್ನ ಮಾದರಿ ತೋರಿಸ್ತನು. ನೀವು ಮಾಡ್ರಿ, ಗುರ್ತಾಗ್ಯದ ಅಂದ್ರೆ ನಾನು ನಿಮಗೆ ತೋರಿಸ್ತೇನೆ. ಎಲ್ಲಿಂದ ನೀವು 11 ಬರಿತೀರಿ? ಎಲ್ಲಿಂದ 11 ಸ್ಟಾರ್ಟ್ ಆಗ್ತದ ಅಂತಂದ್ರೆ ನೋಡ್ರಿ, ಪೂರ್ಣ ಸಂಖ್ಯೆದ ಇದು 11.5 ಇತ್ತು ಅಂದ್ರೆ 10.5 ಇತ್ತು ಅಂತ ನೀವು 11 ಮಾಡಿಬಿಡ್ತೀರಿ. ಎಲ್ಲಿ ತನಕ ಆಗ್ತದ ನೋಡ್ರಿ? 10.5, 10.6, 10.7, 10.8, 10.9,
ಆಮೇಲೆ 11 ಮುಂದೆ ಏನು ಬರ್ತದೆ ಹೇಳಿ. 11.1 11.2 11.3 11.4 ನೋಡಿ ಇಲ್ಲಿ ತನಕ ಸಂಖ್ಯೆಗಳು ಏನಾಗ್ತಾವ 11 ಪೂರ್ಣ ಸಂಖ್ಯೆ ಆಗ್ತಾವ. ನೋಡ್ರಿ ನೀವು ವಿಚಾರ ಮಾಡಿ ನೋಡ್ರಿ, ಮುಂದಿನ ಮಾಡ್ರಿ, ಮುಂದಿಂದ ನೀವು ಮಾಡ್ರಿ ನೋಡೋನು. ಒಂದು ಅಂಕಿ ಕಡಿಮೆ ಮಾಡೋದು 5, ಯಾಕಂದ್ರೆ ಬಿಡಿ ಪೂರ್ಣ ಸಂಖ್ಯೆದಾಗದಲ್ಲ. ಮಾಡ್ರಿ ಮುಂದಿನ ಗಣಿತಗಳನ್ನು ಚೆನ್ನಾಗಿ ಮಾಡ್ಕೋರಿ. ಇವೆಲ್ಲ ಭಾಳ ಸರಳವ. ಅವು 100 ಸ್ಥಾನಕ್ಕೆ 10 ಸ್ಥಾನಕ್ಕೆ ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಬಂದಾಗ ಅದನ್ನು ನೀವು ಮಾಡೋದು ಕಲಿಬೇಕು. ಓಕೆ, ಎಲ್ಲರೂ ನೋಡ್ರಿ. ಒಂದು ಅಂಕಿ ಕಡಿಮೆ ಮಾಡ್ರಿ. 17.5 17.6 17.7 17.8 17.9 ಇದು ಒಂದು ಸ್ಟೆಪ್ ಮುಗೀತು. 18 ಆಯ್ತು. 18.1 18.2 18.3 18.4 ನೋಡಿ ಇಲ್ಲಿ 20 ಬರ್ರಿ. ಹಂಗೆ ಒಂದಿಷ್ಟರೇ ಸ್ವಂತ ಮಾಡೋ ಪ್ರಯತ್ನ ಮಾಡ್ಬೇಕಂದ್ರೆ ಭಾಳ ಸರಳ ಆಗ್ತಾವ. ಮಾಡ್ರಿ, ಟೈಮ್ ಕೊಟ್ಟಾರ. ಮಾಡೋದಾಯ್ತಾ? ಮಾಡೋದಾಗಿದ್ದು ವಿಡಿಯೋ ತೆಗಿಬೇಕು. ನೀವು ಮಾಡೋ ತನಕ ನಿಂದ್ರಂಗಿಲ್ಲ. ಮ್ಯೂಟ್ ಮಾಡಿ ನಿಂದಿಸ್ಬಿಡ್ರಿ. ಒಂದು ಅಂಕಿ ಕಡಿಮೆ ಮಾಡ್ರಿ. 19.5 19.6 19.7 19.8 19.9 ಇಲ್ಲಿ 20 ಅದ. 21.1 20 ಇದು 20 20.1 20.2 20.3 20.4 ನೋಡ್ರಿ. ಎಲ್ಲ ಏನಾಗ್ತದೆ? ದಶಮಾಂಶ 20 ಆಗ್ತದೆ. ಎಲ್ಲಿ ತನಕ ನೋಡ್ತೀವಿ ನೋಡ್ರಿ, ಇದರ ದಶಮಾಂಶ ಪೂರ್ಣ ಸಂಖ್ಯೆಗೆ ಇದು ಮಧ್ಯ 20 ಆಗೋದು. ನೋಡ್ರಿ, ಇದು 20 ಇದು 20 ಇದು 20 ಇದು 20 ಇದು 20 ಇದು 20 ನೋಡಿ. 2 ಇದ್ರು 20 3 ಇದ್ರು 20 4 ಇದ್ರು 20 20.5 ಅಂತಂದ್ರೆ 21 ಆಗ್ತದೆ. 72 ಮಾಡ್ರಿ. 71.5 71.6 71.7 71.8 71.9 72 ಆಮೇಲೆ 72.1 72.2 72.3 72.4 ಇವೆಲ್ಲ 72 ತೋರಿಸ್ತಾವ. ನೋಡ್ಕೊಳ್ಳಿ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. 84.87 10th ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡೋದು. ಈಗ ನೋಡ್ರಿ, ಈಗ 10th ಸ್ಥಾನಕ್ಕೆ ಆಗಾಳ ಏನ್ ಮಾಡಿದ್ರಿ ನೀವು? ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಮಾಡಿದಿರಿ. ಇದು ಬಹಳ ಹುಷಾರ. ಇವೆಲ್ಲ ನವೋದಯಕ್ಕೆ ಬೀಳ್ತಕ್ಕಂಥ ಗಣಿತಗಳು. 10th ಸ್ಥಾನ ಇದು ಪೂರ್ಣ ಸಂಖ್ಯೆ ಆಯ್ತು. ಇದು 10th ಸ್ಥಾನ ಅಂದ್ರೆ ಇದು ನೋಡ್ರಿ. ಇದು ಮುಂದಿನ ಅಂಕಿ ಏನಾಗಿಬಿಟ್ಟದ? 4ಕ್ಕಿಂತಲೂ ದೊಡ್ಡದ ಅಂದ್ರೆ 84.8ರಾಗ ನೀವು 0.1 ಕೂಡಿಸ್ಬೇಕಾಗ್ತದ. ಅದನ್ನ ತಿಳ್ಕೊಬೇಕು ನೀವು. 1 ಕೂಡಿಸಿದ್ರೆ 85 ಆಗಿಬಿಡುತ್ತದ. ಅದು ಏನು ಕೂಡಿಸ್ಬೇಕು ನೀವು? ಇದ್ರಾಗ 1 ಕೂಡಿಸೋದಲ್ಲ, 0.1 ಕೂಡಿಸ್ಬೇಕಾಗ್ತದ. ಅರ್ಥ ಮಾಡ್ಕೋಬೇಕು. ಇಂಥವೆಲ್ಲ ಭಾಳ 1 ಕೂಡಿಸೋದು ಅಂತ ಉತ್ತರ ಹಾಕಿದ ಹುಡುಗರು ಭಾಳ ಅವ. 1 ಕೂಡಿಸ್ಬೇಕು, 10 ಕೂಡಿಸ್ಬೇಕು, 0.1 ಕೂಡಿಸ್ಬೇಕು, 0.10 ಕೂಡಿಸ್ಬೇಕು ಅಂತೆಲ್ಲ ಕೇಳ್ತಿರ್ತಾರೆ. ಅವಾಗ ಯೋಗ್ಯವಾದದ್ದು 0.10 ಕರೆಕ್ಟೇ, 0.1 ಕರೆಕ್ಟ್. ದಶಮಾಂಶ ತೆಗೆದು ಉತ್ತರ ಹಾಕ್ಬೇಕು. ಈಗ ನೋಡ್ರಿ, ಇಲ್ಲಿ ಪೂರ್ಣ ಸಂಖ್ಯೆ ಅಲ್ಲಿದು 10th ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ. ಇದು 100th ಸ್ಥಾನ ಅಥವಾ 2 ದಶಮಾಂಶ ಸ್ಥಾನ. ಇದು 1 ದಶಮಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡೋದಂದ್ರು ಒಂದೇ, ಮತ್ತು 10th ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡೋದಂದ್ರು ಒಂದೇ.
ಈ 8ಅನ್ನ ನೀವು ಮಾಡಬೇಕಾದದ್ದು 9 ಅಂದರೆ ಏನು? ಈ 4 ಜಾಗದಾಗ 0 ಬರ್ತದ, ಇಲ್ಲಿ ಬಿಂದು ಬರ್ತದ, ಇಲ್ಲಿ 1 ಬರ್ತದ. ಇಲ್ಲಿ ಕೂಡಿಸಬೇಕಾದ ಸಂಖ್ಯೆ ಎಷ್ಟು? 84 ಬಿಂದು 8 ಪ್ಲಸ್ 0 ಬಿಂದು 1 ಈಸ್ ಈಕ್ವಲ್ ಟು 84 ಬಿಂದು 9. ನೋಡ್ರಿ, ನಾ ತಿಳಿಸಿ ಹೇಳಿದ್ನು. ಇದ್ರ ಉತ್ತರ 84 ಬಿಂದು 9. ಮುಂದಿನ ಲೆಕ್ಕ ಮಾಡ್ರಿ ಚಂದಂಗೆ ಬಿಡಿಸಿ ನೋಡ್ರಿ. ಅವು ಆರ್ ಮಾಡ್ಬೋದು. ಯಾಕೆ ಮುಂದಿನ ಸ್ಥಾನನು ಆರ್ ಮಾಡಬಹುದು. ಆರ್ ಅಂದ್ರೆ ಇದರ ಅರ್ಥ ಏನು? ಇದು ಹಿಂಗೂ ಮಾಡ್ಬೋದು. ಹಿಂಗಿದ್ರು ಉತ್ತರ ಹಾಕ್ರಿ, ಹಿಂಗಿದ್ರು ಉತ್ತರ ಹಾಕ್ರಿ. ಈಗ ನೋಡ್ರಿ 92. ಈಗ ಅಂದಾಜು ಬೆಲೆ ಎಷ್ಟಾಗ್ತದ ನೋಡ್ರಿ. ಈ ದಶಮಾಂಶ ಸ್ಥಾನಕ್ಕೆ ದಶಮಾಂಶ ಸ್ಥಾನ 6 ಇಡಬೇಕಾಗ್ತದೆ. ಯಾಕೆ ಇಲ್ಲಿ 5ಕ್ಕಿಂತಲೂ ಚಿಕ್ಕದದ. ಅವಾಗ ನೀವು 92 ಬಿಂದು 92.6 92.6 ಬೇಕಾದ್ರೆ ಇದು ಉತ್ತರ ಇದ್ರೆ ಹಾಕ್ರಿ, ಬೇಕಾದ್ರೆ ಇದು ಉತ್ತರ ಇದ್ರೆ ಹಾಕ್ರಿ. ಎಲ್ಲರಿಗೂ ತಿಳಿದದಲ್ಲ? ನೋಡ್ರಿ, ನಾ ತಿಳಿಸಿ ಹೇಳಿ. ಇವು ಅಂದಾಜ ಎಲ್ಲಿ ತನಕ ಆಗ್ತದ ಅನ್ನೋದು ಒಂದು ಸ್ವಲ್ಪ ಹೆಚ್ಚು ನೋಡ್ಕೊರಿ. ಇಲ್ಲಿ 11 ಅಂದ್ರೆ 10.5, 11.4. ಒಂದು ಅಂಕಿ ಕಡಿಮೆ 10.5. 2 ಸ್ಥಾನ ಇದ್ದರೆ 50. ಇಲ್ಲೇ 49 ಪೂರ್ಣ ಸಂಖ್ಯೆದಾಗ. ಈಗ ನೋಡಿ 11 10.5 1 11. ಈಗ 10 ಒಂದು ಅಂಕಿ ಕಡಿಮೆ ಮಾಡಿರಿ, 10.5 ಇಡ್ರಿ, 11.4 ಮಾಡಿಬಿಡ್ರಿ. ಈಜಿ. ಇದನ್ನು 17.5 18.4. ಇದನ್ನು 20 19.5 20.4 ಮಾಡೋದೇ ಬೇಡ. ನೀವು ಸಂಖ್ಯೆ ಬರೆಯಬೇಡ್ರಿ, 2 ಅಂತ ಹಾಕಿಬಿಡ್ರಿ. ಎಲ್ಲಿದೆ? 19.52 20.4 ಮಾರ್ಕಸ್ ಕೊಡ್ಲೇಬೇಕು ಅವರು. ಈಗ ನೋಡಿ 71.5 ಆಮೇಲೆ 72.4. ಇಲ್ಲಿ 2 ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ರಿ ಅಂದ್ರೆ 3 ದಶಮಾಂಶಗಳು ಬರ್ತಾವ. ಇದು ಭಾಳ ನೆನ್ಪಿಟ್ಕೋಬೇಕು. ನೀವು ತಲೆ ಖರ್ಚು ಮಾಡಬೇಕಾಗ್ತದ ಮುಂದೆ ನೀವು. ಈಗ 1 ಸ್ಥಾನಕ್ಕೆ ದಶಮಾಂಶ ಅಂಕೆ ಅದ. ಇದನ್ನು ಒಂದೇ ಕೊಡ್ಲಿಕ್ಕೆ ಬರುದಿಲ್ಲ. ಈ ಸ್ಥಾನಕ್ಕೆ ಬೆಲೆ ಕೊಡಬೇಕಾತ ಮುಂದೊಂದು ಅಂಕಿ ಕೊಡಬೇಕಾಗ್ತದ. ಇದನ್ನು ಜರ್ ಕೊಟ್ಟಿದ್ದ ಮುಂದೆ ಕೊಟ್ಟಿದ್ದೆಲ್ಲ ಪೂರ್ಣ ಸಂಖ್ಯೆಗೆ ಅಂದಾಜು ಬೆಲೆ ಕೇಳಿರ್ತಾರ. ಪರ್ಟಿಕ್ಯುಲರ್ ಗಣಿತಗಳನ್ನ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಇದು ಒಂದೇ ಅಂಕೆ ಕೊಟ್ಟಿದ್ದ, 7 ಇದ್ದಿದ್ದಿಲ್ಲ, ಪೂರ್ಣ ಸಂಖ್ಯೆ ಅಂದಾಜು ಬೆಲೆ ಮಾಡ್ಬೇಕಾಗ್ತದ. ಆಮೇಲೆ ದಶಮಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡ್ಬೇಕಾದ್ರೆ ಮುಂದೆ ಅಂಕಿ ಕೊಟ್ಟಿರ್ತಾನ. ಇದು 4ಕ್ಕಿಂತಲೂ ದೊಡ್ಡದಾಗ್ಯಾರಪ್ಪ ಅಂದ್ರೆ ನೀವು 1 ಕೂಡಿಸೋದಲ್ಲ. ಎಷ್ಟೋ ಮಂದಿ ಹುಷಾರ್ಲೇ ಇರ್ರಿ ಗಣಿತ. 84.8 ಒಳಗೆ 0.1 ಕೂಡಿಸ್ಬೇಕು. ಕೂಡಿಸಬೇಕಾದ ಸಂಖ್ಯೆ ಯಾವ್ದಂದ್ರೆ 1 ಅಂತ ಬರಿಬೇಡ್ರಿ, 0.1 ಅಂತ ಬರೀರಿ. 84.90 ಅಂದ್ರೆ ಒಂದೇ, 84.9 ಅಂದ್ರೆ ಒಂದೇ. ದಶಮಾಂಶದಾಗ 0 ಕಳೆದು ಇಡಬೇಕು. ಈಗ 92.64 ದಶಾಂಶ ಸ್ಥಾನಕ್ಕೆ ಅಂದಾಜು ಬೆಲೆ ಮಾಡಿದ್ರೆ ಮುಂದಿನ ಏನಾಗ್ಯದ? 5ಕ್ಕಿಂತಲೂ ಚಿಕ್ಕದಾಗ್ಯದ ಅಂದ್ರೆ ಇದ್ದ ಸ್ಥಾನ ಇಟ್ಬಿಡ್ರಿ. 92.6 ಅಥವಾ 92.60 ಮಾಡ್ರಿ. ಮುಂದಿನ 4 ತೆಗೆದು 0 ಮಾಡಿಬಿಡ್ರಿ. ನಾವು ಚೆನ್ನಾಗಿ ತಿಳಿದಂತ ಅರ್ಥ ಆಗ್ಯದ. ನಾ ತಿಳಿಸಿದ್ದು ಇನ್ನೊಂದ್ಸಲ ಚೆಕ್ ಮಾಡಿ ನೋಡ್ರಿ.